ಸೊ ಅಲ್ಲ ಗೈಸ್, ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ಪು ಆಪ್ಷನ್ ಎಂಟ್ರಿಗೆ ಯೂಸ್ ಆಗುತ್ತಾ, ಯಾವ ರೀತಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಸ್ಟಾರ್ಟ್ ದಿಸ್ ವಿಡಿಯೋ, ನೀವು ಇನ್ನೂ ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವೆರಿಫಿಕೇಷನ್ ಸ್ಲಿಪ್ ಅಂತಂದರೆ ಏನಂದರೆ, ಇದು ನಿಮಗೆ 2 pages ಅಂತ ಬರುತ್ತೆ. ನಿಮಗೆ 2 pages PDF ಅಂತ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅವರು ಆಪ್ಷನ್ ಲಿಂಕ್ ಬಿಡ್ತಾರೆ ಅವರು. ಸೊ ಈ 2 ಆಪ್ಷನ್ ಲಿಂಕಲ್ಲಿ ನಿಮಗೆ ಫಸ್ಟ್ ಪೇಜ್ ಅಂದರೆ ನಿಮಗೆ ನಿಮ್ಮ ಡೀಟೇಲ್ಸು, ನಿಮ್ಮ ನೇಮು, ನಿಮ್ಮ CET ನಂಬರು, ನಿಮ್ಮ ಅಪ್ಲಿಕೇಶನ್ ನಂಬರ್ ಎಲ್ಲ ಫಿಲ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಪೇಜ್ ನಿಮಗೆ ಈ ರೀತಿ ಕಾಣಿಸುತ್ತೆ, ನಿಮಗೆ ಆಪ್ಷನ್ ಎಂಟ್ರಿ CET ನಂಬರ್. ಸೊ ನಿಮಗೆ CET ಆಲ್ ಟಿಕೆಟ್ ಮೇಲೆ ಎಲ್ಲ ನಿಮಗೆ ನಿಮ್ಮದು CET ನಂಬರು ನಿಮಗೆ ಒಂದು 9 ಡಿಜಿಟ್ಸು 10 ಡಿಜಿಟ್ಸ್ ಇರುತ್ತೆ. ಸೊ ಈಗ ಅವರು ಪ್ರತಿ ಸಾರಿ ನೀವು ಅದನ್ನು ಎಂಟ್ರಿ ಮಾಡಬೇಕು, ಲಾಗಿನ್ ಮಾಡಬೇಕು ಅಂತ ಈಸಿ ಆಗಲಿಬೇಕಂತ ನಿಮಗೆ ಆಪ್ಷನ್ ಎಂಟ್ರಿ ನಿಮ್ಮದು ಸ್ಪೆಸಿಫಿಕ್ಕಾಗಿ ನಿಮ್ಮ CET ನಂಬರ್ 5 ಡಿಜಿಟ್ ಕೊಡ್ತಾರೆ. ಒಂದು 2 ಆಲ್ಫಾಬೆಟ್ಸು 3 ನಂಬರ್ಸು. ಫಾರ್ ಎಕ್ಸಾಂಪಲ್ LE194. ಸೊ ಈ ಥರ ನಿಮಗೆ ನಿಮ್ಮದೇ ಆದ CET ನಂಬರನ್ನು ಸ್ಪೆಸಿಫಿಕ್ಕಾಗಿ ನಿಮಗೆ ಕೊಡ್ತಾರೆ. ಸೊ ಇದು ಪ್ರತಿಯೊಬ್ಬರಿಗೂ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ಆ್ಯಪ್ ನಂಬರ್ ಇದು 6 ಡಿಜಿಟ್ಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಸೀಕ್ರೆಟ್ ಕೀ ನಿಮಗೆ ಸ್ಪೆಸಿಫಿಕ್ ನಿಮಗೆ ಕೊಡ್ತಾರೆ. ಸೊ ಇದನ್ನು ನೀವು ಯಾರಿಗೂ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಮತ್ತೆ ಫಾರ್ ಎಕ್ಸಾಂಪಲ್ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಬೇರೆಯವರು ನಿಮ್ಮನ್ನ ಲಾಗಿನ್ ಮಾಡಿ ನಿಮ್ಮ ಕಾಲೇಜ್ ಡಿಲೀಟ್ ಮಾಡ್ಬೋದು, ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಡಿಲೀಟ್ ಮಾಡ್ಬೋದು, ಮತ್ತು ನಿಮ್ಗೆ ಬೇಕಾಗಿರೋ ಕಾಲೇಜನ್ನು ಅವ್ರು ಆ್ಯಡ್ ಮಾಡ್ಬೋದು. ಸೊ ಈ ವೆರಿಫಿಕೇಷನ್ ಸ್ಲಿಪ್ ನೀವು ಯಾರಿಗೂ ಶೇರ್ ಮಾಡಬಾರ್ದು. ಸೊ ಇದು ನಿಮಗೆ ಸೀಕ್ರೆಟಾಗಿ ಇಟ್ಕೋಬೇಕು. ಸೊ ಈ 3 ಆಪ್ಷನ್ ಎಂಟ್ರಿ, CET ನಂಬರು, ಆಪ್ಷನ್ ಎಂಟ್ರಿ ಆ್ಯಪ್ ನಂಬರು ಆ್ಯಂಡ್ ಸೀಕ್ರೆಟ್ ಕೀ 3 ಇದ್ದರೆ ನೀವು ಲಾಗಿನ್ ಆಗಿ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು ಆಪ್ಷನ್ ಎಂಟ್ರಿ. ಇಲ್ಲಾಂದರೆ ನಿಮ್ಗೆ ಯಾವ ಕಾಲೇಜ್ ಬೇಡವೋ ಅದು ಡಿಲೀಟ್ ಮಾಡ್ಕೋಬೋದು. ಸೊ ಇದು 3 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಯಾವಾಗ ಬರುತ್ತೆ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ಪು ನಿಮ್ಮ ರಿಸಲ್ಟ್ KCET 2025 ರಿಸಲ್ಟ್ ಬಂದಾದಮೇಲೆ ವಿತಿನ್ 1 ವೀಕಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಟೈಮ್ ಅಂದ್ರೂ 1 ವೀಕ್. ಇಲ್ಲಾಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಸಾರಿ ಫುಲ್ ಫಾಸ್ಟಾಗಿ ನಡೀತಾ ಇದೆ ಎಲ್ಲ ಪ್ರೋಸೆಸ್ಸು. ಅದಕ್ಕಾಗಿ ರಿಸಲ್ಟ್ ಬಂದಮೇಲೆ ಒಂದು 3 to 4 ಡೇಸ್ ಇಲ್ಲಾಂದರೆ 1 ವೀಕ್ ಬಿಫೋರ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಅವೈಲೇಬಲ್ ಆಗಿರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಅವ್ರು ಬಿಡ್ತಾರೆ. ಸೊ ಆಗ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ CET ನಂಬರ್ ಆಗಿಬಿಟ್ಟು ನಿಮ್ಮ ಡೌನ್ಲೋಡ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಫಸ್ಟ್ ಪೇಜಲ್ಲಿ ನಿಮ್ಮದು ಮಾರ್ಕ್ಸ್ ಎಷ್ಟಿದೆ, ನಿಮ್ಮ ಯಾವ ಬ್ರಾಂಚ್ ಯಾವ ಕೋರ್ಸ್ಗೆ ಎಷ್ಟು ರ್ಯಾಂಕಿಂಗ್ ಇದೆ ಅಂತ ಡಿಸ್ಪ್ಲೇ ಆಗಿರುತ್ತೆ. ಸೊ ಅದನ್ನು ನೋ ಯೂಸ್. ಈ ಸೆಕೆಂಡ್ ಪೇಜಲ್ಲಿ ಈ ರೀತಿ ಇರುತ್ತೆ. ಆಪ್ಷನ್ ಎಂಟ್ರಿ ನಂಬರ್ ಆಗಿರ್ಬೋದು, CET ನಂಬರ್, ಆ್ಯಪ್ ನಂಬರ್, ಸೀಕ್ರೆಟ್ ಕೀ ಈ ರೀತಿ ಇರುತ್ತೆ. ಸೊ ಇದು ಯಾರಿಗೂ ಶೇರ್ ಮಾಡ್ಕೋಬೇಡಿ. ನೆಕ್ಸ್ಟ್ ಇದು ಏನು ಯೂಸ್ ಅಂದರೆ, ಫಾರ್ ಎಕ್ಸಾಂಪಲ್ ಮತ್ತೆ ಆಪ್ಷನ್ ಎಂಟ್ರಿ ಅಂತ ಲಿಂಕ್ ಬಿಡ್ತಾರೆ. ಇದು ವೆರಿಫಿಕೇಷನ್ ಸ್ಲಿಪ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ವಿತಿನ್ 4 to 5 ಡೇಸ್ ಅಂದರೆ ಅದು ವಿತಿನ್ 1 ವೀಕೆಲ್ಲ ಸ್ಟಾರ್ಟ್ ಆಗುತ್ತೆ. ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದಂದರೆ ನಿಮ್ಗೆ ಆಪ್ಷನ್ ಎಂಟ್ರಿ ಶುರು ಆದಂಗೆ. ಲಿಟ್ರಲಿ ವೆರಿಫಿಕೇಷನ್ ಸ್ಲಿಪ್ ಬಂದಾದಮೇಲೆ ವಿತಿನ್ 1 ವೀಕಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಆಪ್ಷನ್ ಎಂಟ್ರಿ ನಿಮ್ಮ ನಂಬರ್, CET ನಂಬರು, ನಿಮ್ಗೆ ಏನು ಬಂದಿದ್ದೋ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆ್ಯಪ್ ನಂಬರು, ನಿಮ್ಮ ಸೀಕ್ರೆಟ್ ಕೀ ಅನ್ನು ನೀವು ಟೈಪ್ ಮಾಡಿಬಿಟ್ಟು ನೀವು ಲಾಗಿನ್ ಮಾಡಿ ನಿಮ್ಗೆ ಯಾವ ಕಾಲೇಜ್ ಬೇಕೋ ಯಾವ ಕಾಲೇಜ್ ಬೇಡೋ ಅಂತ ಅಲ್ಲಿ ಅಪ್ಲೋಡ್ ಮಾಡಬೇಕು ಕಾಲೇಜಸ್ ಲೀಸ್ಟು. ಸೊ ಆಗ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಈ ವೆರಿಫಿಕೇಷನ್ ಸ್ಲಿಪ್ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ನೆಕ್ಸ್ಟ್ ಟಾಪ್ 20 ಟಾಪ್ 10 ಕಾಲೇಜನ್ನು ನಾನು ರೀಚಾರ್ಜ್ ಮಾಡಿ ಲೀಸ್ಟ್ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋಗೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ.